ಇವತ್ತಿನ ಯೂತ್ಗೆ ಅಪ್ಪು ಫಿಲಂ ಹೇಗೆ ಅನ್ನಿಸ್ತು ಅಂತ ಕೇಳೋಣ. ಯಾಕಂದ್ರೆ ಈ ಫಿಲಂ ರಿಲೀಸ್ ಆದಾಗ ಮೋಸ್ಟ್ಲಿ ಅವರೆಲ್ಲ ಇನ್ನೂ ಚಿಕ್ಕವ್ರು ಅನ್ಸುತ್ತೆ. ಫ್ರೆಂಡ್ಸ್, ಹೆಂಗಿತ್ತು ಫಿಲಮ್? ಬಹಳ ವರ್ಷಗಳ ನಂತರ ನಮ್ಮ ಅಪ್ಪು ಬಾಸ್ ನಾವು ತೆರೆಗೆ ನೋಡಿ ತುಂಬಾ ಖುಷಿಯಾಗಿದೆ. ತುಂಬಾ ಸಂತೋಷ ಆಗಿದೆ. ಇವತ್ತಿನ ಈ ಸನ್ನಿವೇಶದಲ್ಲಿ ನಾನು ಒಂದೇ ಒಂದು ಮಾತು ಹೇಳಿ ತುಂಬಾ ಇಷ್ಟಪಡ್ತೀನಿ. ನಾನು ಎರಡೇ ಹೇಳ್ತೀನಿ, ಮನೆಯಲ್ಲಿ ಹೆಂಗ್ ಬದುಕಬೇಕು ಅನ್ನೋದನ್ನ ಅಪ್ಪನ ನೋಡಿ ಕಲ್ತ್ಕೋಬೇಕು, ಜಗತ್ತಲ್ಲಿ ಹೆಂಗ್ ಬದುಕಬೇಕು ಅಂತ ನಮ್ಮ ಅಪ್ಪನ ನೋಡಿ ಕಲ್ತ್ಕೋಬೇಕು. ಇದಕ್ಕಿಂತ ಮುಂಚೆ ಫಿಲಂ ನೋಡಿದ್ರ ನೀವು? ನೋಡಿದಿರಕ್ಕಾಗುತ್ತೆ. ಯಾವುದೇ ಕನ್ನಡ ಅಭಿಮಾನಿ ಅಂದ್ರೂ ಕೂಡ ಅಪ್ಪು ಫಿಲಂ ನೋಡಿದಿರಕ್ಕಾಗುತ್ತೆ. ಅದೇ ಥಿಯೇಟರ್ ಇದೆ ಫಸ್ಟ್ ಟೈಮ್ ಅಂತ. ಥಿಯೇಟರ್ ಇದೆ ಫಸ್ಟ್ ಥಿಯೇಟರ್ ಅಪ್ಪುನ ಫಸ್ಟ್ ಟೈಮ್ ಅಪ್ಪು ಫಿಲಂ ಫಸ್ಟ್ ಟೈಮ್ ಅದೇ ಥಿಯೇಟರ್ ಇದೆ ಫಸ್ಟ್ ಟೈಮ್ ಅನ್ನಿಸ್ತಾರೆ. ಸೊ ಏನ್ ಅನ್ನಿಸ್ತು? ಬಹಳ ರೋಮಾಂಚನಕಾರಿಯಾಗಿತ್ತು. ಕಣವಿಡದಿಂದ ಪ್ರಾಣವ ಸಾಂಗ್ ಮಾತ್ರ ಆ BGM ಮತ್ತೆ ಈಗಲೂ ಕೂಡ ಯಾರು ಎವ್ರಿ ಇಯರ್ ಅಪ್ಪು ಬರ್ತಡೇಗೆ ಒಂದೊಂದು ಹೊಸ ಫಿಲಂ ರಿಲೀಸ್ ಮಾಡ್ತಾರೆ. ಒಂದು ಫಿಲಂ ರಿಲೀಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ವರ್ಷ ನಿಮ್ಗೆ ಯಾವ ಫಿಲಂ ರಿಲೀಸ್ ಆಗ್ಬೇಕು? ಮತ್ತೆ ಜಾಕಿ ರಿಲೀಸ್ ಆಗಬೇಕು. ಅವಾಗ ಚೈಲ್ಡ್ಹುಡ್ ಅಲ್ಲಿ ನೋಡಿದಾಗ ಮತ್ತೆ ರಿಲೀಸ್ ಆಗಿರೋದ್ರಿಂದ ಮತ್ತೆ ಥಿಯೇಟರ್ ಬರ್ಬೇಕಂತ ಫಸ್ಟ್ ಟೈಮ್ ಥಿಯೇಟರ್ ಫಸ್ಟ್ ಟೈಮ್ ಅವಾಗೆಲ್ಲ ಇನ್ನ ಚಿಕ್ಕ ಹುಡುಗರು ಅವಾಗೆಲ್ಲ ಟಿವಿ ನೋಡಿದ್ವಿ. ಎಷ್ಟು ಮಿಸ್ ಮಾಡ್ತಿದ್ದೀರಾ? ತುಂಬಾ ಮಿಸ್ ಮಾಡ್ಕೊಂತಿದ್ರು. ಈ ಥರ ರಿಲೀಸ್ ಆಗಿದ್ದಾರೆ, ಅವರು ಇದ್ದಿದ್ರೆ ನೋಡೋಕೆ ಡಿಫ್ರೆಂಟ್ ಆಗಿರೋದು. ತುಂಬಾ ಮಿಸ್ ಮಾಡ್ಕೊಂಡು ಅವ್ರನ್ನ ಅಟ್ಲೀಸ್ಟ್ ನಾವು ಮೂವಿಲಾದ್ರೂ ನೋಡ್ಬೋದು ಅಂತ ಖುಷಿಯಿಂದ ಬಂದಿದ್ವಿ. ಸೊ ಥಿಯೇಟ್ರಲ್ಲಿ ಜನ ಒಂದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ನೀವೀಗ ಅಪ್ಪು ಫಿಲಂ ಥಿಯೇಟ್ರಲ್ಲಿ ಹೋಗ್ತಿರಲ್ಲ, ಯಾವ ಫಿಲಂ ಎಕ್ಸ್ಪೆಕ್ಟೇಷನ್, ಯಾವ ಫಿಲಂ ಅವ್ರ ಆ್ಯಕ್ಚುಲ್ ಸ್ಟಾರ್ಟಿಂಗು ಫೈಟಿಗೆ ಎಂಟ್ರಿ ಆಗ್ತಾರೆ. ನೀನು ಅದು ಮತ್ತೆ ಅವ್ರ ಕಮಿಷನರ್ ಹತ್ರ ಮಾತಾಡ್ತಾರೆ ಆ ಸೀನ್ ನನಗೆ ನೋಡೋದು ತುಂಬ ಇಷ್ಟ. ಆ ಸೀನ್ಗೆ ಕಾಯ್ತಾ ಇದೆಯಾ? ಹೌದು. ಆಮೇಲೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ. ಓಕೆ. ಸೊ ಎವ್ರಿ ಇಯರ್ ಅಪ್ಪು ಫಿಲಮ್ ಒಂದೊಂದು ರಿಲೀಸ್ ಆಗ್ತಾ ಇದೆ. ಹೋದ ವರ್ಷ ಜಾಕಿ ಆಗಿದ್ದು, ವರ್ಷ ಅಪ್ಪು ಆಗಿತ್ತು. ನೆಕ್ಸ್ಟ್ ವರ್ಷ ಯಾವ ಫಿಲಮ್ ರಿಲೀಸ್ ಆಗಬೇಕು? ನೆಕ್ಸ್ಟ್ ವರ್ಷ ಆದರೆ ಅವ್ರದ್ದು ಮಿಲನ ಆಗಬೇಕು. ಯಾಕಂದರೆ ಮಿಲನಾಗಿ ತುಂಬ ಫ್ಯಾನ್ ಬೇಕು. ಮುಂಚೆ ನೋಡಿದ್ದೀರಾ ಇದನ್ನ? ಮುಂಚೆ ನೋಡಿದ್ದೆ. ಅವಾಗ 2000 ನೋಡಿದ್ದೆ ಒಂದ್ಸಲಿ. ಟಿವಿಯಲ್ಲಿ ಸುಮಾರು ಸಲ ನೋಡಿದ್ದೀನಿ. ಸೊ ಫಸ್ಟ್ ಟೈಮ್ ನೋಡಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಮೇಜಿಂಗ್ ಆಗಿತ್ತು. ಅಷ್ಟು ಆಗ್ತಾ ಇಲ್ಲ, ಯಾಕಂದ್ರೆ ಅವಾಗಲ್ಲ ನಾನು ಇನ್ನು ಚಿಕ್ಕವನು. ಅವಾಗಿಂದಾನೇ ಇರೋ ಫುಲ್ ಎಕ್ಸೈಟಿಂಗ್ ಆಗಿತ್ತು. ಯಾವ ಸೀನ್ಗೆ ಕಾಯ್ತಾ ಇದ್ದೀರಾ? ಎಂಟ್ರಿ ಸೀನ್. ನಮ್ಮ ಬಾಸ್ ಪ್ರತಿಯೊಂದು ಮೂವಿನ ಎಂಟ್ರಿ ಸೀನ್ ಕಾಯ್ತಾನೆ ಇರ್ತಿದ್ರು. ಡ್ಯಾನ್ಸ್ಗೆ ಡ್ಯಾನ್ಸ್ ಆಬ್ವಿಯಸ್ಲಿ ಡ್ಯಾನ್ಸ್ ಆಡೋದು ರೆಡಿ ಆಗಿದ್ದೀರಾ? ಹೌದು. ನೀವು ಇರ್ತೀರಲ್ಲ, ನಾವೇ ನಿಂತೀವಿ ಆಡೋಣ. ಸೊ ಏನು ಹೇಳ್ತೀರಾ ಬಾಸ್ ಬರ್ತಡೆಗೆ? ಸೊ ಬಾಸ್ ಬರ್ತಡೆಗೆ ಇದು ಫಸ್ಟ್ ಮೂವಿ ಆಸ್ ಅ ಹೀರೋ ರಿಲೀಸ್ ಆಗ್ತಾ ಇದೆ. ಸೊ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ. ಅದು ವೀರೇಶ್ ಥಿಯೇಟರ್, ಹೌಸ್ಫುಲ್ ಥಿಯೇಟರ್ ನೋಡಕ್ಕೆ ಇನ್ನೂ ಡಬಲ್ ಎಕ್ಸೈಟಿಂಗ್ ಆಗಿದೆ. ಸೊ ಕೇಳೋದೇನಂದ್ರೆ, ಪ್ರತಿ ವರ್ಷ ನಮ್ಮ ಬಾಸ್ ಬರ್ತಡೆಗೆ ಇದೇ ಥರ ಯಾವ್ದಾನ ಒಂದು ಮೂವೀಸ್ ರಿಲೀಸ್ ಆಗ್ತಾ ಇದೆ ಅಂತ ಕೇಳ್ಕೊತೀನಿ. ಹೋದ ವರ್ಷ ಜಾಕಿ ರಿಲೀಸ್ ಆಗಿತ್ತು. ಸೊ ಫುಲ್ ಧೂಳೆಕ್ಸ್ ಹಾಕಿದ್ವಿ. ಸೊ ಈ ವರ್ಷ ಅಪ್ಪು ರಿಲೀಸ್ ಆಗ್ತಿದೆ. ಫುಲ್ ಎಕ್ಸೈಟಿಂಗ್ ಆಗಿರೋದು. ಸೊ ಎವ್ರಿ ವರ್ಷ ರಿಲೀಸ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಹೌದು. ನೆಕ್ಸ್ಟ್ ವರ್ಷ ಯಾವ ಫಿಲಮ್ ರಿಲೀಸ್ ಆಗಬೇಕು? ಸೊ ನೆಕ್ಸ್ಟ್ ವರ್ಷ ಮಿಲನ, ಫ್ಯಾಮಿಲಿ ಓರಿಯೆಂಟೆಡ್. ಸೊ ನಿಮ್ಗೆ ಯಾವ ಸೀನ್ ಗೂಸ್ ಬಂಪ್ಸ್ ಅನ್ನಿಸ್ತು? ಅದು ಹೇಳಕ್ಕಾಗಲ್ಲ ಬ್ರೋ, ಇಡೀ ಫಿಲಮೇ ಘೋಷಿಸ್ಕೊಂಡು ಈ ಪರ್ಟಿಕ್ಯುಲರ್ ಒಂದು ಸೀನ್ ಯಾವ್ದಾರ ಒಂದು ಇರುತ್ತಲ್ವಾ? ಇದ್ದಪ್ಪ ಸೀನು. ಏನ್ ಸೀನ್ ಇತ್ತು? ಸ್ಟಾರ್ಟಿಂಗ್ ಬರ್ತಾರಲ್ಲ ಜಂಪ್ ಹಾಕೊಂಡ್ರೆ ಸಾಕು, ನಮ್ಮ ಹೃದಯದಿಂದ ಜಂಪ್ ಹಾಕೊಂಡು ಮಾತು ಹೇಳಿದ್ರಿ ಮಾತ್ರ ಅಂದ್ರೆ. ಸೊ ಹೆಂಗಿತ್ತು ಬ್ರೋ ಫಿಲಮ್ ಎಕ್ಸ್ಪೀರಿಯನ್ಸ್? ಸೊ ಮುಂಚೆ ಇದು ಫಸ್ಟ್ ಟೈಮ್ ಯಾವಾಗ ನೋಡಿದ್ವಿ ಥಿಯೇಟ್ರಲ್ಲಿ? ಇದೇ ಫಸ್ಟ್ ಟೈಮಾ? ಇಲ್ಲ ಬ್ರೋ, ಬಾಸ್ ಎಲ್ಲ ಬೇಕನ್ಸುತ್ತೆ ನಮ್ಗೆ. ಅಂದ್ರೆ ನೀವು ಅದು ಅವಾಗ 2002 ರಿಲೀಸ್ ಆಯ್ತಲ್ಲ, ಅವಾಗ ನೋಡಿದ್ದೀರಾ? ಅಂತ ಅವಾಗ ನಾವು ಹುಟ್ಟೇ ಇದ್ದಿಲ್ಲ. ಅಲ್ಲ, ಅದು ಅದಕ್ಕೆ ಕೇಳ್ತಾರೆ. 2000 ನಾವು ಹುಟ್ಟಿದ್ದು. ಓಕೆ. ನಮ್ಮ ಮನೇಲೆಲ್ಲ ಅಪ್ಪು ಫ್ಯಾನ್ಸೇ. ಅವಾಗ ನಮ್ಮ ಮನೇಲಿ ಫಸ್ಟ್ ತೋರಿಸಿದೆ ಇದು ನಮ್ಗೆ ಫಸ್ಟ್ ನಮ್ಗೆ ಯಶ್ ತೋರಿಸಿದ್ದು ಫಸ್ಟ್ ಫಿಲಮ್ ನಾನು ಥಿಯೇಟರ್ಗೆ ಹೋಗಿದ್ದು ಕಿರಾತಕಾಗೆ. ಆ ಮನೆಯಿಂದ ನಾನು ಫುಲ್ ಫ್ಯಾನ್ ಆಗಿದ್ದು. ಓಕೆ. ಅವ್ರು ಚಿಕ್ಕ ವಯಸ್ಸಿಂದಾನೇ ಇನ್ಸ್ಪಿರೇಷನ್. ಸೊ ನೀವು ಇದು ಅಪ್ಪು ಫಿಲಮ್ನ ಥಿಯೇಟರ್ ನೋಡ್ತಾರೆ, ಇದೇ ಫಸ್ಟ್ ಟೈಮು? ಅಪ್ಪು ಫಿಲಮ್ ಥಿಯೇಟರ್ ನೋಡ್ತಾರೆ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್ ನೋಡ್ ಬಂದ್ರೆ ಇನ್ನು ಇವಾಗ ಹೋಗ್ಬೇಕು? ಈಗ ಹೋಗ್ಬೇಕು. ಅದನ್ನೇ ಕೇಳಿದ್ದು ನಾನು. ಸೊ ನೀವು ಆಲ್ರೆಡಿ ಟಿವಿ ನೋಡಿದಿರಲ್ಲ, ಆ ಟಿವಿ ನೋಡಿರೋ ಸೀನು ಇಲ್ಲಿ ಥಿಯೇಟರ್ ಅಲ್ಲಿ ಯಾವ ಸೀನ್ ನಿಮ್ಗೆ ನೋಡಿದ್ರೆ ಗೂಸ್ ಬಂಪ್ಸ್ ಅನ್ಸುತ್ತೆ? ನಮಗೆ ಎಂಟ್ರಿ ಸೀನ್ ಮುಂದೆ ಯಾವ್ದಿಲ್ಲ. ಸೊ ಎವ್ರಿ ಇಯರ್ ಅಪ್ಪು ಫಿಲಮ್ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಗೆ ನೆಕ್ಸ್ಟ್ ಇಯರ್ ಯಾವ ಫಿಲಮ್ ರಿಲೀಸ್ ಆಗ್ಬೇಕು? ನಮಗೆ ಮತ್ತೆ ಯುವರ್ ಅಂತನಾ?